ಯಜಮಾನ್ರೆ ಒಂದ್ ಹೆಲ್ಪ್ ಆಗ್ಬೇಕಾಯ್ತು ನನಗೆ, ಹೊಟ್ಟೆ ಎಸಿತೈತೆ. ಒಂದ್ ಸ್ವಲ್ಪ ದುಡ್ಡು ಕೊಡ್ಬೋದ ಊಟಕ್ಕೆ? ಸ್ವಾಮಿ ನಾನು ಬಡವ, ನನ್ನ ಹತ್ರ ಕಾಸು ಕರೆಮಣಿ ಏನಿಲ್ಲ. ಮನೆ ಇಲ್ಲಿ ಹತ್ರ ನಮ್ದು, ಬನ್ನಿ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರಂತೆ. ಕೊಡ್ತೀರಾ ನಿಮ್ ಮನೇಲಿ? ಕೊಡ್ತೀವಿ, ನಡೀರಿ ಮತ್ತೆ. ಬನ್ನಿ ಬನ್ನಿ ನೋಡೋಣ ಏನ್ ಹೇಳ್ತಾರೆ. ಬನ್ನಿ. ಏನ್ ಯಜಮಾನ್ರೆ ಇಷ್ಟೊಂದು ಪ್ರಶಸ್ತಿ ಬಂದೈತೆ? ನಾವು ಜಾನಪದ ಕಲಾವಿದ್ರು ಸರ್. ಏನೇನ್ ಪ್ರಶಸ್ತಿ ಬಂದಿದೆ ನಿಮ್ಗೆ? ಅದೆಲ್ಲ ಗೊತ್ತಿಲ್ಲ. ಅಕಾಡೆಮಿ ಪ್ರಶಸ್ತಿ, ಜಾನಪದ ಲೋಕ ಪ್ರಶಸ್ತಿ ಎರಡು ಬಂದಿದೆ. ಅಕಾಡೆಮಿ ಪ್ರಶಸ್ತಿನೂ ಬಂದಿದೆ ನಿಮ್ಗೂನು? ಯಜಮಾನ್ರೆ ನಿಮ್ದೇ ಮನೆ, ಹಳೆ ಮನೆ. ಈ ಮನೆಯಲ್ಲೇ ಕಾಲ ಮಾಡ್ತಾ ಇದ್ದೀನಿ. ಸೋಬಾನೆ ಪದ್ಗಳು ಬೇಕಾದಷ್ಟು ವಾರಗಟ್ಲೆ ಆಡೋಂತ ಪದ್ಗಳು ಎಲ್ಲಾ ದೇವ್ರ ಮೇಲೂ ಆಡ್ತೀನಿ. ಮದ್ವೆಲಿ ಒಂದ್ ಸ್ವಲ್ಪ ಪದ ಹೇಳಕ್ಕೆ ಬಾ ಅಂತ ಕರ್ಕೊಂಡೋಗ್ತಾರೆ. ಅವ್ರು 50 ಕೊಟ್ರು ಸರಿ, 100 ಕೊಟ್ರು ಸರಿ. 50-100 ಮಾಡ್ತೀರಾ ಯಜಮಾನ್ರೆ ನಿಮ್ಮಂತ ಕಲಾವಿದ್ರು? ಸ್ವಾಮಿ ಹೊಟ್ಟೆ ಹೊರಿಯಕ್ಕೆ ಬೇಕಲ್ಲ. ನಮ್ಗೆ ಇವಾಗ 70 ವರ್ಷ ಆದ್ರೂ ನಾನು ಹೋಗಿ ಹೊಲದಲ್ಲಿ ಕಳೆ ಕೀಳೋದು, ಪೈಟ್ ಕೀಳೋದು, ನಾಟಿ ಹಾಕೋದು, ಹೆಂಗಸರಿಗೆ ಕಣ್ ಕಾಣಲ್ಲ. ಎಷ್ಟ್ ಕೊಡ್ತಾರೆ ಯಜಮಾನ್ರೆ ನಿಮ್ಮ ಈಗ ಹೊಲ ಕುಯ್ಯಕ್? ಫಸ್ಟ್ 100 ರೂಪಾಯಿ ಕೊಡ್ತಿದ್ರು, ಇವಾಗ 150 ರೂಪಾಯಿ ಮಾಡವ್ರೆ ಸರ್. ಬರೀ 150 ರೂಪಾಯಿ? 150 ರೂಪಾಯಿ ಮಾಡವ್ರೆ. ಹಳ್ಳಿಲಿ ಮಾಡೋದು ನಾವು ಒಂದು ಜನ್ಮ ಅಂತ. ಸಾಹಿತ್ಯ ಲೋಕದಲ್ಲಿ ಇಂಥ ಉನ್ನತ ಪ್ರಶಸ್ತಿ ಪಡೆದಿರೋ ಇವರ ಮುಂದಿನ ಕತೆ ನಿಮ್ ಕಣ್ಣಂಚಲ್ಲಿ ನೀರ್ ತರಿಸುತ್ತೆ.